ಅಮ್ಮ ಅವರ ಅಮ್ಮವರು ದೇವ್ರ ಕೊಲೆ ಆಗದಾರ. ಏನಾದ್ರು ಬೇಕಿತ್ತೇನು ಮತ್ತೆ ಕರೀಲೇನ್ರಿ? ಇಲ್ಲ ಅಜಯ, ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಥ್ಯಾಂಕ್ ಯು. ಸರಿ ಅವರ. ಅನು, ಇಲ್ಲಿಗೆ ಕರ್ಕೊಂಬಂದೆ? ಅನು, ಏನು ಹುಡುಕ್ತಿದ್ಯಾ? ಮೌನದಿಂದನೇ ಎಲ್ಲಾನು ಅರ್ಥ ಮಾಡ್ಕೋತೀನಿ ಅಂತಂದ್ರಲ್ಲ, ಈಗ ನಾನು ಏನು ಮಾಡೋದಕ್ಕೆ ಹೊರಟಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ವಾ? ನಾವಿಬ್ರು ಮೊದಲಿನ ಥರ ಇಲ್ಲ ಅಂತಂದ್ರಲ್ಲ ಸರ್, ಈಗ ನಾನು ಕೊಡೋ ಪ್ರೂಫು ಏನೆಲ್ಲ ಹೇಳುತ್ತೆ ಅನ್ನೋದನ್ನ ನೀವೇ ತಿಳಿಸ್ಕೊಡಿ. ಪ್ರೂಫ್? ಯಾವುದರ ಬಗ್ಗೆ ಹೇಳ್ತಿದ್ಯಾ? ನಿಮ್ಮ ಬಗ್ಗೆ. ಸುಭಾಷ್ ಪಾಟೀಲ್ ಬಗ್ಗೆ. ನಂಬಿಕೆಯನ್ನ 3 ಅಕ್ಷರದ ಪದದಲ್ಲಿ ಕೆಲವೊಂದು ಮಾತನ್ನ ಕಟ್ಟ ಹಾಕ್ಬೋದೇ ಹೊರತು ಸತ್ಯನ ಮುಚ್ಚಿಡೋದಕ್ಕಾಗಲ್ಲ. ನೀವು ಆರ್ಯವರ್ಧನೆ ಅಲ್ಲ, ಶಾರದಮ್ಮ ನಿಮ್ಮ ತಾಯಿನೇ ಅಲ್ಲ ಅಂತ ನನಗೆ ಗೊತ್ತಾದ ಮೇಲೂ ನೀವು ಯಾವತ್ತೂ ನಿಮ್ಮ ಬಗ್ಗೆ ನನ್ನ ಹತ್ರ ಹೇಳ್ಕೊಳ್ಳೇ ಇಲ್ಲ. ನೀವು ನಿಜವಾಗ್ಲೂ ಯಾರು ಅನ್ನೋ ಪ್ರಶ್ನೆ ನನ್ನಲ್ಲಿ ಹಾಗೆ ಉಳಿದಿದೆ ಸರ್. ಹೇಳಿ ಸರ್, ನೀವೆಲ್ಲಾನು ನನ್ನ ಹತ್ರ ಹೇಳ್ಕೋಬೇಕು, ಮಾತಾಡಬೇಕು ಅಂತಿದ್ರಲ್ಲ, ಈಗ ಉತ್ತರ ಕೊಡಿ. ನೀವೇ ಸುಭಾಷ್ ಪಾಟೀಲ್ ಆಗಿದ್ರು ಇನ್ಯಾರನ್ನೋ ಸುಭಾಷ್ ಪಾಟೀಲ್ ಅಂತ ತೋರಿಸಿ ನನ್ನನ್ನು ಯಾಮಾರಿಸಿದ್ರಿ. ಆ ವ್ಯಕ್ತಿಗೂ ಶಿಕ್ಷೆ ಆಯಿತು ಅಂತ ಹೇಳಿದ್ರಿ. ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ತೀರಾ ಅಂತ ಇದರಿಂದನೇ ಗೊತ್ತಾಗುತ್ತೆ ಸರ್. ಯಾಕೆ ನನ್ನಿಂದ ಮುಚ್ಚಿಟ್ರಿ ಸರ್? ಸುಭಾಷ್ ಪಾಟೀಲ್ ನೀವೇ ಅಂತ ಯಾಕೆ ಹೇಳಲಿಲ್ಲ? ಹೇಳಿ ಸರ್, ಹೇಳಬೇಕು ಅಂತ ಹೇಳ್ತಿದ್ರಲ್ಲ, ಈಗ ಹೇಳಿ. ಹೇಳೋಕೆ ಧೈರ್ಯ ಇರಲಿಲ್ಲ. ಅದೇ ನಿಜ. ದೊಡ್ಡ ತಪ್ಪನ್ನ ಮುಚ್ಚಾಕೋದಕ್ಕೆ ಚಿಕ್ಕ ಬಲಹೀನತೆಯನ್ನ ಮುಂದಿಡೋದು ನಿಮ್ ಗುಣ ಅನ್ಸುತ್ತೆ ಅಲ್ವಾ? ಧೈರ್ಯ ಇರಲಿಲ್ಲ ಅನ್ನೋದು ಕಾರಣನ ಸರ್? ನಿಮ್ಮ ಮನಸಾಕ್ಷಿನ ನೀವೇ ಕೇಳ್ಕೊಳ್ಳಿ, ಅದೊಂದೇನಾ ಕಾರಣ? ಈಗ ನಾನೇನೇ ಹೇಳಿದ್ರು ಅದು ಸರಿಯಾದ ಕಾರಣ ಅಲ್ಲ ಅಂತಾನೆ ನಿನಗನ್ಸೋದು. ಇದನ್ನೆಲ್ಲ ಅವತ್ತೇ ನೀನು ಕೇಳಲಿ ಅಂತ ಎಲ್ಲೋ ಒಳಗಿಂದ ಆಸೆ ಪಟ್ಟಿದ್ದೆ. ಈ ವಿಷಯ ಮಾತಾಡೋಕ್ಕೂ ಆಗದೆ ಇರುವಂಥ ಪರಿಸ್ಥಿತಿಗಳೇ ನನ್ನ ಸುತ್ತ ಇದ್ವು. ಅಥವಾ ಅಂಥ ಪರಿಸ್ಥಿತಿಗಳನ್ನ ನೀವೇ ಸೃಷ್ಟಿ ಮಾಡ್ಕೋತಿದ್ರಾ? ಅನು, ದಯವಿಟ್ಟು ಹೀಗೆಲ್ಲ ಮಾತಾಡಬೇಡ. ಇದನ್ನೆಲ್ಲ ನಿನಗೆ ಜಲಂಧರೇ ಹೇಳಿರ್ತಾನಲ್ಲ. ನೀನು ಜಲಂಧರ್ನ ಆಗಾಗ ಭೇಟಿ ಆಗ್ತಿದ್ಯಾನು? ನಾನು ಕೇಳಿದ್ದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ, ಆದರೆ ನನ್ನ ಪ್ರಶ್ನೆಗೆ ಮೂಲ ಹುಡುಕ್ತಿದ್ದೀರಾ? ಜಲಂಧರ್ ಅವ್ರನ್ನ ಇದ್ರ ಮಧ್ಯೆ ತರಬೇಡಿ ಸರ್. ನಿಮ್ಮ ಕೈಲಿರೋದಕ್ಕೆ ಮೊದಲು ಉತ್ತರ ಕೊಡಿ. ನೀವು ಮುಚ್ಚಿಟ್ಟಿರೋ ವಿಷಯಗಳ ಪಟ್ಟಿ ದೊಡ್ಡದಾಗ್ತಾನೆ ಹೋಗ್ತಿದೆ ಸರ್. ಈಗ ಇಲ್ಲಿ ನಿಮ್ಮನ್ನ ಯಾರೂ ತಡಿತಿಲ್ಲ, ಯಾವ ಅನಾಹುತನೂ ಆಗ್ತಿಲ್ಲ. ಕೇಳೋದಕ್ಕೆ ನಾನು ರೆಡಿ ಇದ್ದೀನಿ. ದಯವಿಟ್ಟು ಎಲ್ಲದಕ್ಕೂ ಉತ್ತರ ಕೊಡಿ ಸರ್. ಯಾಕೆ ಸರ್ ಸುಮ್ಮನಾಗ್ಬಿಟ್ರಿ? ನೀವಿಬ್ರು ಇಲ್ಲಿದ್ದೀರಾ? ನಾನು ನಿನ್ನ ರೂಮ್ಗೆ ಹೋಗಿದ್ದೆ. ಯಾಕಮ್ಮ? ನಿನಗೆ ಫೋನ್ ಬರಲಿಲ್ವಾ? ನಾನು ಫೋನ್ನ ಸ್ವಿಚ್ ಆಫ್ ಮಾಡಿದ್ದೀನಿ. ನನಗೆ ಫೋನ್ ಬಂದಿತ್ತು, ನಮ್ಮ ರಾಜನಂದಿನಿ ಫ್ಯಾಬ್ರಿಕ್ಸ್ ಗೋಡೌನಲ್ಲಿ ಬೆಂಕಿ ಅನಾಹುತ ಆಗಿದೆಯಂತೆ. ಅಮ್ಮ, ಏನ್ ಹೇಳ್ತಿದ್ದೀರಾ ಅಮ್ಮ? ಹ್ಞೂ ಅನು,
ನಾನು ಈಗಲೇ ಫೋನ್ ಮಾಡ್ತೀನಮ್ಮ. ಏನ್ ನೋಡ್ತಿದ್ಯಾ ಪುಷ್ಪ? ಅನು ಫೋನ್ ಮಾಡಿದ್ಲ ಇಲ್ಲ ಅಂತನಾ? ಸುಬ್ಬು, ಅಮ್ಮನಿಗೆ ಅಲಂಕಾರ ಮಾಡ್ತಾ ಇದ್ರು, ಗಮನ ಎಲ್ಲ ಫೋನ್ ಕಡೆನೆ. ಅವಳು ಫೋನ್ ಮಾಡಿದ್ರೆ ರಿಂಗ್ ಆಗುತ್ತೆ ಅಂತ ಗೊತ್ತು, ಆದರೆ ಮನ್ಸು ಕೇಳ್ತಾ ಇಲ್ಲ. ಅವಳಿಗೆ ನಾನೇ ಫೋನ್ ಮಾಡಿದೆ, ಆದರೆ ಏನು ಉತ್ತರನೇ ಕೊಡಲಿಲ್ಲ ಸುಬ್ಬು. ಅವಳು ಇಲ್ಲದೆ ಪೂಜೆ ಮಾಡಿದ್ರು ಒಂಥರ ಬೇಜಾರು. ಪೂಜೆ ಎಲ್ಲ ಮಾಡ್ಬಿಟ್ಟು ಇದೇನೇ ಹೀಗೆ ಮಾತಾಡ್ತಾ ಇದೀಯಾ? ಹಾಗಲ್ಲ ಸುಬ್ಬು, ಮುತ್ತೈದೆ ಪೂಜೆ ಅಲ್ವಾ, ಅನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅದ್ ನಮ್ ಕೈಯಲ್ಲಿಲ್ಲ ಕಣೆ. ಇಬ್ರು ಸೇರಿ ತಾಯಿನ ಮನ್ಸಾರೆ ಬೇಡ್ಕೊಳ್ಳೋಣ, ಆ ತಾಯಿನೇ ನೋಡ್ಕೋ. ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಪುಷ್ಪಕ್ಕನ ಮನೆ ಪೂಜೆ ಅಂತಂದ್ರೆ ನಮ್ಗೆ ಅಲ್ಲ, ಇಡೀ ವಟಾರಕ್ಕೆ ಹಬ್ಬ ಇದ್ದಂಗೆ. ಯಾಕೇಳಿ, ಪೂಜೆ ಜೊತೆಲಿ ರುಚಿಯಾಗಿ ತಿನ್ನಕ್ ಸಿಗುತ್ತಲ್ಲ ಅದಕ್ಕೆ. ಅನು ಬರ್ತಲ್ಲ ಪುಷ್ಪಕ್ಕ? ಬರಬಹುದು. ಏನ್ ಸುಬ್ಬಣ್ಣ, ಬರ್ಬಹುದು ಅಂತ ಡೌಟ್ ಅಲ್ಲಿ ಹೇಳ್ತಿದ್ದೀರಾ? ಅವಳ ಮನೇಲೆ ಸಾಕಷ್ಟು ಕೆಲಸ ಇರುತ್ತೆ ಅವಳಿಗೆ. ಮನೆ ತರ ಚಿಕ್ಕ ಮನೆತನನ. ನಾವು ವರ್ಷಕ್ಕೊಂದ್ಸರಿ ಈ ತರ ಪೂಜೆ ಮಾಡಿದ್ರೆ ಅವ್ರ ಮನೇಲಿ ದಿನಾಗ್ಲೂ ಪೂಜೆ ಮಾಡ್ತಾರೆ. ಮಂಗಳಾರತಿ ಕೊಡ್ತೀನಿ ಇರಿ. ಹೌದು ಮಿರಾಜಿ, ಅಗ್ನಿಶಾಮಕ ದಳದವ್ರಿಗೆ ಆಗ್ಲೇ ಇನ್ಫಾರ್ಮ್ ಮಾಡಿದೀನಿ, ಅವ್ರು ಇನ್ನೇನು ಬರ್ತಾರೆ. ಓಕೆ, ಎನಿ ಕ್ಯಾಶುಯಾಲಿಟಿ? ಹಾ, ಪ್ರಾಪರ್ಟಿ ಡ್ಯಾಮೇಜ್ ಬಿಟ್ರೆ ಕಾರ್ಮಿಕರಿಗಾಗ್ಲಿ ಅಥವಾ ಪಬ್ಲಿಕ್ ಆಗ್ಲಿ ಏನೂ ತೊಂದರೆ ಆಗಿಲ್ಲ. ನಾನೆಲ್ಲ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ. ಆಮೇಲೆ ಮತ್ತೆ ಈ RSRನ ಬೇಗ ಕಳಿಸಿ, ಅವರಿದ್ರೆ ಕಾರ್ಮಿಕರ ಹತ್ರ ಮಾತಾಡೋದಕ್ಕೆ ಸುಲಭ ಆಗತ್ತೆ. ಆಮೇಲೆ ಫೋನ್ ಮಾಡ್ತೀನಿ ಮಿರಾಜ್. ಇಷ್ಟು ಬೇಗ ಈ ಜೇಂಡೆ ಅಲ್ಲಿಗೆ ತಲುಪಕ್ಕೆ ಹೇಗೆ ಸಾಧ್ಯ? ಫೈರ್ ಆಕ್ಸಿಡೆಂಟ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ಹೋದ್ರ? ಇರಬೇಕು. ನ್ಯೂಸ್ ಬಂದ್ಮೇಲೆ ಹೊರಟಿದ್ರೆ ಇಷ್ಟು ಬೇಗ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಜೇಂಡೆ, ವಾಟ್ಸ್ ಯೋರ್ ಗೇಮ್ ಪ್ಲಾನ್? ಸರ್ನ ಕಳಿಸು ಅಂತ ಹೇಳ್ತಿದ್ದಾರೆ ಅಂದರೆ ಐ ಡೋಂಟ್ ಬಿಲೀವ್ ದಿಸ್ ಜೇಂಡೆ. ಇದನ್ನ ನಾನು ಅನುಗೀಗ್ಲೇ ಇನ್ಫಾರ್ಮ್ ಮಾಡಬೇಕು. ಆರ್ಯ ಸರ್,
ಎಸ್ ಸರ್. ಅಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ ತಾನೆ? ದಯವಿಟ್ಟು ಅದನ್ನು ತಿಳ್ಕೊಂಡು ನನಗೆ ಹೇಳು. ಎಲ್ಲೂ ಏನು ಪ್ರಾಣಾಪಾಯ ಆಗಬಾರ್ದು ಮೀರಾ. ಪ್ಲೀಸ್ ಟೇಕ್ ಕೇರ್ ಆಫ್ ದ ಸಿಚುವೇಶನ್. ಸರ್ ಐ ವಿಲ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಯಾ ಪ್ಲೀಸ್ ಮೀರಾ, ನನಗೆ ನಿನ್ನ ಮೇಲೆ ಭರವಸೆ ಇದೆ. ಸರ್ ಆಲ್ರೆಡಿ ಜೈಂಡಲ್ಲಿದ್ದಾರೆ. ಸೊ ಲುಕ್ಸ್ ಲೈಕ್ ಸಿಚುಯೇಷನ್ ಇಸ್ ಅಂಡರ್ ಕಂಟ್ರೋಲ್. ಯು ಡೋಂಟ್ ವರಿ. ಓಕೆ ಗುಡ್ ಮೀರಾ. ಸರಿ, ಹಾಗಾದ್ರೆ ನಾನು ಅಲ್ಲಿಗೆ ಬರೋ ಅಗತ್ಯ ಇಲ್ಲ ತಾನೆ? ಇಲ್ಲ ಸರ್, ನೋ ನೀಡ್. ನೀವೇನು ಬರೋದು ಬೇಡ. ಐ ಆಮ್ ಶ್ಯೂರ್. ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು. ಏನು ಹಾಗೆ ನೋಡ್ತಿದ್ಯಲ್ಲ? ಈ ಅನಾಹುತಕ್ಕೆ ನಾನೇ ಕಾರಣ ಅನ್ನೋ ಹಾಗೆ ನೋಡ್ತಿದ್ಯಲ್ಲ? ನಾನು ಮಾತಾಡೋಕೆ ಹೊರಟಾಗಲಿಲ್ಲ, ಏನೋ ಒಂದು ಅನಾಹುತ ಆಗತ್ತೆ ಅನ್ನೋ ಅನುಮಾನ ಇತ್ತಲ್ಲ ನಿನಗೆ? ಇಲ್ಲ ಇಲ್ಲ, ಅದು ಸುಳ್ಳು. ನಾನು ಅದನ್ನು ಸುಳ್ಳು ಮಾಡ್ತೀನಿ. ನಿನ್ನ ಒಂದೊಂದು ಪ್ರಶ್ನೆಗೂ ಉತ್ತರ ಕೊಡೋದು ನನ್ನ ಜವಾಬ್ದಾರಿ. ಅಷ್ಟೇ ಅಲ್ಲ, ನಿನಗೆ ಗೊತ್ತಿಲ್ಲದೆ ಇರೋ ಸತ್ಯಗಳನ್ನು ಹೇಳೋದು ಕೂಡ ನನ್ನ ಜವಾಬ್ದಾರಿ. ಇಲ್ಲಾಂತಂದ್ರೆ ನನ್ನ ಪ್ರೀತಿನೇ ಅಲ್ಲ. ದಯವಿಟ್ಟು ನನಗೆ ಮಾತಾಡೋಕೆ ಅವಕಾಶ ಕೊಡು. ಇಂಥ ಪರಿಸ್ಥಿತಿಯಲ್ಲಿ ನೀವು ಹೀಗೆ ನಡ್ಕೊಂಡ್ರೆ ನಾನು ನಿಮ್ಮನ್ನ ಬಲವಂತ ಮಾಡಿ ಆದರೂ ಗೋಡಾನ್ ಹತ್ರ ಕಳಿಸ್ತೀನಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಸರ್. ಗೋಡಾನಿಗೆ ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ ಮೇಲೂ ಅಲ್ಲಿ ಏನಾಗ್ತದೆ ಅಂತ ತಿಳ್ಕೊಳ್ದೆ ಹೇಗಿರೋದಕ್ಕೆ ಸಾಧ್ಯ? ನೋಡೋಣ, ದ ಸಿಚುವೇಶನ್ ಈಸ್ ಅಂಡರ್ ಕಂಟ್ರೋಲ್. ಅಲ್ಲಿ ನಾನು ಹೋಗೋ ಅವಶ್ಯಕತೆ ಇಲ್ಲ. ನನಗೀಗ ನಿನ್ನ ಅನುಮಾನಗಳಿಗೆಲ್ಲ ಉತ್ತರ ಕೊಡೋದೇ ಮುಖ್ಯ, ಬೇರೇನೂ ಇಲ್ಲ. ಬಟ್ ಸರ್, ನಾನು ಇದನ್ನ ಲೈಟಾಗಿ ತಗೊಳ್ಳೋದಕ್ಕಾಗಲ್ಲ. ನಾನು ಹೋಗಲೇಬೇಕು. ಅನು ಮೇಡಮ್, ನೀವ್ಯಾಕೆ ಬರಕ್ ಹೋದ್ರಿ? ಆರ್ಯ ಇಲ್ಲಿ? ಸರ್, ಆರ್ಯ ಸರ್. ಸರ್ ಬರ್ಲಿಲ್ವಾ? ನಿಂತ್ಕೊಳ್ಳಿ. ಈಗ ತಾನೇ ಬೆಂಕಿ ಆರ್ಸಾಗಿದೆ. ನೀವು ಒಳಗೆ ಹೋಗೋದು ಬೇಡ. ಅಂಥ ಅನಾಹುತ ಏನೂ ಆಗಿಲ್ಲ. ನೀವು ಬರೋ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ನಾನು ನೋಡ್ಕೋತೀನಿ. ನಾನು ಬರೋ ಅವಶ್ಯಕತೆ ಇರಲಿಲ್ಲ ಅಂದ್ರೆ ಆರ್ಯ ಸರ್ ಬರ್ಬೇಕಿತ್ತಾ? ಎಲ್ಲ ನೀವೇ ನೋಡ್ಕೋತೀರಾ ಅನ್ನೋದನ್ನ ನಾನು ಹೇಗೆ ನಂಬಲಿ? ನೀವು ನಂಬಿಕೆನೇ ಉಳಿಸ್ಕೊಂಡಿಲ್ವಲ್ಲ ಜೇಂಡೆ ಸರ್. ಮುಳ್ಳಾಗಿರೋದೆಲ್ಲ ಕೆಟ್ಟದ್ದೇ ಅಲ್ಲ ಮೇಡಮ್. ಬೇಲಿನೂ ಮುಳ್ಳೆ, ಕಾವಲ್ಕಾಯಿದ್ದೆ. ಮನೆ ಹೊರಗಿದ್ರಷ್ಟೇ ಬೇಲಿ. ನಡು ಮನೇಲಿ ಓಡಾಡೋರ್ ಕಾಲಕ್ಕೆ ಚುಚ್ಚೋದನ್ನ ಬೇಲಿ ಅನ್ನಲ್ಲ. ಈ ರೀತಿಲಿ ನೀವ್ ಯಾವತ್ತೂ ಯೋಚಿಸೇ ಇಲ್ಲ ಅಲ್ವಾ ಮಿಸ್ಟರ್ ಕೇಶವ್ ಜೇಂಡೆ? ಅನಾಹುತ ಆಗಿದೆ ಅನ್ನೋದು ಗೊತ್ತಾದ ಮೇಲೂ ಅದನ್ನ ಚೆಕ್ ಮಾಡದೆ ಹೋದ್ರೆ ತಪ್ಪಾಗತ್ತೆ. ಮೇಡಮ್, ಆರ್ಯ ಸರ್ ಇದ್ದಿದ್ರೆ ನೀವು ಖಂಡಿತ ಜೊತೆಲಿ ಹೋಗ್ಬೋದಿತ್ತು. ನೀವೊಬ್ಬರೇ ಹೋಗಿ ಏನಾದರೂ ಅಪಾಯ ಆದರೆ
ನಾನಿದ್ದು ಹೀಗಾಯ್ತಲ್ಲ ಅನ್ನೋ ಪಾಪ ಪ್ರಜ್ಞೆಯಿಂದ ನಾನು ಸಾಯೋರ್ಗೂ ಹೊರಗಡೆ ಬರೋಕ್ಕಾಗಲ್ಲ. ಆಮೇಲೆ ಆರ್ಯ ಸರ್ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರಲ್ಲ, ಅರ್ಥ ಮಾಡ್ಕೊಳ್ಳಿ. ಓ, ಪಾಪ ಪ್ರಜ್ಞೆಯಿಂದ ಸಾಯೋವರೆಗೂ ಹೊರಗೆ ಬರೋಕ್ಕಾಗಲ್ಲ ಅಂದ್ರಲ್ಲ, ಅಂಥದ್ದೇನಾದರೂ ನಿಮ್ಮ ಜೀವನದಲ್ಲಿ ಘಟನೆಗಳು ನಡೆದಿದೆಯಾ ಚೇಂಡೆ? ನಿಮ್ಮ ಈ ಮಾತಿಗೆ, ನಾಟಕಕ್ಕೆ ಇಡೀ ಜಗತ್ ಬಲಿಯಾಗಿರ್ಬೋದು, ಆದರೆ ನಾನು ಬಲಿ ಆಗಲ್ಲ. ನೀವಿಬ್ರು ಸೇರಿ ಆಡಿರೋ ಒಂದೊಂದು ನಾಟಕನೂ ಇಡೀ ಜಗತ್ತಿನ ಮುಂದೆ ಸಾಕ್ಷಿ ಸಮೇತ ತಂದು ನಿಲ್ಲಿಸ್ತೀನಿ. ಜಾಸ್ತಿ ಸಮಯ ಇಲ್ಲ ಮಿಸ್ಟರ್ ಕೇಶವ್ ಜೇಂಡೆ. ನಿಮ್ಮ ಕೈಲಿ ಏನೇನೆಲ್ಲ ಕಾಪಾಡ್ಕೊಳ್ಳೋದಕ್ಕಾಗುತ್ತೋ ಕಾಪಾಡ್ಕೊಳ್ಳಿ. ನಾನು ಎಷ್ಟೆಲ್ಲ ಹೇಳಿದ್ರು ಯಾಕೆ ಇಷ್ಟ? ಅಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ, ದಯವಿಟ್ಟು ಅರ್ಥ ಮಾಡ್ಕೋ. ನೀನು ಮೊದಲು ಅಲ್ಲಿಂದ ಹೊರಡು. ನಾನು ಆಗಲೇ ಅಲ್ಲಿಂದನೇ ಹೋಗಬೇಕಾಗಿತ್ತು, ಈಗ ಇಲ್ಲಿಂದ ಹೋಗ್ತಿದ್ದೀನಿ ಅಷ್ಟೇ. ನೀನು ಏನು ಹೇಳ್ತಿದ್ಯೋ ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ನಿನ್ನ ಸುರಕ್ಷತೆಗೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಬಾ. ಬರ್ತೀನಿ ಸರ್, ಆದರೆ ನೀವಿರೋ ಜಾಗಕ್ಕಲ್ಲ, ನಾನು ಹೇಳೋ ಜಾಗಕ್ಕೆ ನೀವು ಬನ್ನಿ. ಬಾಕಿ ಇರೋ ಎಲ್ಲ ಮಾತನ್ನ ಅಲ್ಲೇ ಮಾತಾಡಿ. ಲೊಕೇಶನ್ ಕಳಿಸ್ತೀನಿ, ಅಲ್ಲೇ ಸಿಗೋಣ. ಸುಳ್ಳನ್ನು ಮುಚ್ಚಾಕೋದಕ್ಕೆ ಬೆಂಕಿಯಲ್ಲಿ ಸುಟ್ಟರು ಸುಟ್ಟವರನ್ನ ಬೆಂಕಿ ಒಂದಲ್ಲ ಒಂದಿನ ಸುಡುತ್ತೆ ಅನ್ನೋದು ನೆನಪಿರ್ಲಿ. ಆ ದಿನ ನಿಮ್ಮ ಪಾಲಿಗೆ ಇವತ್ತೇ ಎಲ್ಲಾನು ಮುಗಿಯುತ್ತೆ, ಎಲ್ಲಾನು ತೀರ್ಮಾನನೂ ಆಗತ್ತೆ. ಅವ್ರು ಏನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾದ್ಮೇಲೆ ನಿಮ್ಮ ಸ್ಥಾನ ಏನು ಅನ್ನೋ ಪ್ರಶ್ನೆನೇ ಬರಲ್ಲ ಜೇಂಡೆ. Be careful. ಎಲ್ಗೂ ಬಾ ಅಂತ ಕರೆದು ಎಲ್ಗೆ ಹೋಗ್ತೀಯಾಳೆ ಇವಳು? ಎಷ್ಟು ಕೊಬ್ಬಿದ್ದ ಮಾತಾಡಿ ಹೋಗ್ತೀಯಾಳೆ ಅಂದರೆ ಏನೋ ಪ್ಲಾನ್ ಮಾಡಿದ್ದಾಳೆ ಅನ್ಸುತ್ತೆ. ಎಲ್ಲಿಗೆ ಕರೆದಿರ್ಬೇಕು? ನಾನು ಬಂದೇ ಬರ್ತೀನಿ ಆರ್ಯ, ನಾನೇನು ಬಿಡಲ್ಲ ಆರ್ಯ. ಯಾವ ಜಾಬದಲ್ಲಿ ಎಲ್ಲ ಮುಗ್ದೋಯ್ತು ಅಂತ ಸಂತೋಷ ಪಟ್ರೋ, ಈಗ ಅದೇ ಜಾಬದಲ್ಲೇ ಹಳೆ ಬಾಕಿನೆಲ್ಲ ವಸೂಲಿ ಮಾಡೋದಕ್ಕೆ ಬಂದಿದ್ದೀನಿ. ಯಮ ಯಮ